ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಮಾರ್ನಿಂಗ್ ನಾನು ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇನ್ನು ಮಕ್ಕಳೆಲ್ಲ ಮಲಗಿದ್ದಾರೆ. ಮಗನಿಗೆ ಚಪಾತಿ ಬಾಕ್ಸಿಂಗ್ ಮಾಡು ಅಂತ ಹೇಳಿದ್ದ. ಸೊ ಮಾರ್ನಿಂಗ್ ಬೇಗನೆ ಸ್ಕೂಲ್ ಇರುತ್ತೆ, ಹಾಗಾಗಿ ನಾನು ನೈಟೇ ಕೇಳಿರ್ತೀನಿ ನನಗೆ ಏನು ಬಾಕ್ಸಿಂಗ್ ಮಾಡಲಿ ಅಂತ. ಸೊ ಅವನೇನು ಹೇಳಿರ್ತಾನೆ ಅದನ್ನ ನಾನು ಪ್ರಿಪೇರ್ ಮಾಡ್ತೀನಿ. ಇಲ್ಲಾಂದ್ರೆ ತಿನ್ಕೊಂಡೇ ಬರಲ್ಲ, ಜಗಳ ಮಾಡ್ತಾನೆ. ಆಲ್ಮೋಸ್ಟ್ ದೋಸೆ, ಇಡ್ಲಿ ಹಿಟ್ಟು ಹಾಕಿದ್ರೆ ಅಂತೂ ಮಾಡಿರ್ತೀನಿ. ಇವತ್ತೇನು ಹಿಟ್ಟು ಹಾಕಿರ್ಲಿಲ್ಲ, ಹಾಗಾಗಿ ಚಪಾತಿ ಮಾಡೋಣ ಅನ್ಕೊಂಡಿದ್ದೀನಿ. ಅಂಡ್ ಚಪಾತಿ ಕೂಡ ಅವನಿಗೆ ಫುಲ್ಲು ಪಲ್ಯ ಗೊಜ್ಜು ಏನು ತಗೊಂಡೋಗಲ್ಲ. ತಗೊಂಡೋದ್ರೆ ಚಟ್ನಿ ಹಾಕ್ಬೇಕು, ಇಲ್ಲಾಂದ್ರೆ ಸಕ್ಕರೆ ಚಪಾತಿ ಮಾಡ್ತೀನಿ. ಅಂದ್ರೆ 2 ಉಳ್ಳಿ ಮಾಡ್ಬಿಟ್ಟು ಅದ್ರಲ್ಲಿ ಮಧ್ಯದಲ್ಲಿ ಸಕ್ಕರೆ ಹಾಕಿ ಲಟ್ಸ್ಬಿಟ್ಟು ಬೇಯಿಸಿದ್ರೆ ತುಂಬಾ ಚೆನ್ನಾಗಿರುತ್ತೆ. ನಾವು ಚಿಕ್ಕ ವಯಸ್ಸಲ್ಲಿ ಅದೇ ತರ ತಿಂತಾ ಇದ್ವಿ. ನಮ್ದು ಇಶುಗೂ ಅದೇ ಅಭ್ಯಾಸ ಆಗಿದೆ. ಇವತ್ತು ಸಕ್ಕರೆ ಚಪಾತಿನೇ ಮಾಡ್ತೀನಿ. ಫಸ್ಟ್ ಅವನ ಬಾಕ್ಸಿಂಗ್ ಮಾಡ್ಬಿಟ್ಟು ಆಮೇಲೆ ಅವನ ಎಬ್ಬಿಸ್ತೀನಿ. ಆಮೇಲೆ ಮಿಕ್ಕಿದ ಮನೆ ಕೆಲಸ ಎಲ್ಲ ಮಾಡಿಸ್ಕೊತೀನಿ. ಸೊ ಇನ್ನೂ ನಿದ್ದೆಗನೆಲ್ಲ ಇದ್ದ ಕಳಿಸ್ತಾ ಇದ್ದಾನೆ. ನಂಗೆ ಯೂನಿಫಾರ್ಮ್ ಹಾಕಿ ಸ್ವೆಟರ್ ಹಾಕಿ ಕರ್ಕೊಂಡು ಹೋಗ್ತಾ ಇದ್ದೀನಿ. ತುಂಬಾ ಚಳಿ ಇದೆ ಇಲ್ಲಂತೂ ಬೆಂಗಳೂರಲ್ಲಿ ಈ ವರ್ಷ. ಸೊ 7:45 to 8 o'clock ಒಳಗೆ ಬಸ್ ಬಂದ್ಬಿಡುತ್ತೆ. ಹಾಗಾಗಿ 7:30ಗೆ ರೆಡಿ ಮಾಡಿರ್ತೀನಿ. ಇವತ್ತು ಸ್ವಲ್ಪ ಬೇಗ ರೆಡಿ ಮಾಡಿ ಬಿಸ್ಕೆಟ್ ಎಲ್ಲ ತಿನ್ಸಿದ್ದೆ. ಇವಾಗ ಕಳಿಸ್ಬಿಟ್ಟು ಬಂದೆ. ಇನ್ನು ನಮ್ಮ ಚಿಕ್ಕ ಪಾಪು ಮಲಗಿದ್ದಾನೆ. ಅವ್ರ ಪಾಪ ಯಾವಾಗ ಎದ್ದೇಳ್ತಾನೋ ಅವನು ಅವಾಗ ಎದ್ದೇಳೋದು. ಆಲ್ಮೋಸ್ಟ್ ಈಗ ನಮ್ಮ ಹಸ್ಬೆಂಡ್ ಅಷ್ಟು ಕೆಲಸ ಇರಲ್ಲ, ಹಾಗಾಗಿ 9 ಗಂಟೆ ತನಕ ಮಲ್ಕೋತಾರೆ ಅಪ್ಪ ಮಗ ಇಬ್ರು. ಅವನು ಎದ್ದೇಳೋಷ್ಟೊತ್ತಿಗೆ ಸ್ವಲ್ಪ ಏನಾದ್ರು ಬದ್ನೆಕಾಯಿ ಪಲ್ಯ ಮಾಡೋಣ ಅನ್ಕೊಂಡಿದ್ದೀನಿ. ಹಾಗೆ ಒಂಚೂರು ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡ್ಕೋಬೇಕು. ಇನ್ನೇನು ನಾಳಿದ್ದು ಹಬ್ಬ, ಹಾಗಾಗಿ ಮನೆ ಅಂತೂ ಫುಲ್ ಕ್ಲೀನ್ ಮಾಡಬೇಕು. ಮನೆಯೆಲ್ಲ ಕ್ಲೀನ್ ಮಾಡಿ ಮಗನ ಟಿಫನ್ ಮಾಡಿಸಿ ನಾನು ಟಿಫನ್ ಮಾಡಿದೆ. ಹಾಗೆ ಅದು ಇದು ಮಾಡೋ ಅಷ್ಟೊತ್ತಿಗೆ 12 o'clock ಆಗೇ ಬಿಡ್ತು. ಮತ್ತೆ ಚಿಂಟುನ ದಿಶನ್ ಕರೆಯಕ್ಕೆ ಬಂದಿದ್ದೀವಿ. ನಮ್ಮ ದಿಶನು ಬಂದಿದ್ದಾನೆ ಕರೆಯೋಕ್ಕೆ. ಆಕ್ಚುಲಿ 11:30 ಸ್ಕೂಲ್ ಬಿಡುತ್ತೆ. ಅವ್ನ ಬಸ್ ನಮ್ಮ ಮನೆ ಹತ್ರ ಬರೋದು 12 o'clock ಆಗುತ್ತೆ. ಸೊ 12 o'clock ಪಿಕಪ್ ಮಾಡ್ಕೊಂಡು ಹೋಗ್ಬೇಕು. ನಾವು ಹೋಗೋ ಅಷ್ಟೊತ್ತಿಗೆ ಒಂದು ಮೀಶೋ ಆರ್ಡರ್ ಬಂದಿತ್ತು. ನಮ್ಮ ಹಸ್ಬೆಂಡ್ ರಿಶ್ಯೂ ಮಾಡ್ಕೊಂಡಿದ್ರು. ಇದು ಕಿಚನ್ಗೆ ಬಾಕ್ಸ್, ಸ್ಟೋರೇಜ್ ಬಾಕ್ಸು ನಾನು ಮಾಡಿದ್ದೆ. ಆಕ್ಚುಲಿ ನಾನು 24 ಪೀಸಸ್ ಮಾಡಿದ್ದೆ. 462 rupees ಅನ್ಸುತ್ತೆ. ಬಟ್ ಅದು ಎಕ್ಸ್ಚೇಂಜ್ ಕೊಟ್ಬಿಟ್ಟಿದ್ದಾರೆ, ಬೇರೆ ತರ ಕೊಟ್ಟಿದ್ದಾರೆ. 6 ಪೀಸ್ ಮಾತ್ರ ಬಂದಿದೆ ಸೇಮ್ ಅಮೌಂಟ್ಗೆ. ರಿಟರ್ನ್ ಮಾಡೋಣ ಅನ್ಕೊಂಡೆ, ಅದು ಎಲ್ಲೋ ಗುಜರಾತ್ ಇಂದ ಬಂದಿತ್ತು. ಸೊ ನಮ್ಮ ಹಸ್ಬೆಂಡ್ ಯಾಕೆ ರಿಟರ್ನ್ ಮಾಡ್ತೀಯ ಬಿಡು, ಪಾಪ ಅವ್ರಿಗೆ ಲಾಸ್ ಆಗುತ್ತೆ ಅಂದ್ರು. ಇನ್ನೂ ಮಿಸ್ ಆಗಿ ಪ್ಯಾಕ್ ಮಾಡಿದ್ದಾರೆ ಅನ್ಸುತ್ತೆ. ಬೇರೆ ಸೆಟ್ಟೆ ಬೇರೆ ಇದೆ, ಡಿಸೈನು ಬೇರೆ ಇದೆ. ಸೊ ಹಾಗಾಗಿ ಇರ್ಲಿ ಬಿಡು, ಇದು ಚೆನ್ನಾಗಿದೆ ಕ್ವಾಲಿಟಿ. 6 ಪೀಸ್ ಇದ್ರು ಕ್ವಾಲಿಟಿ ಚೆನ್ನಾಗಿತ್ತು, ಹಾಗಾಗಿ ಅದೇ ಇರ್ಲಿ ಬಿಡು ಅಂತ ಅನ್ಕೊಂಡೆ. ಆಮೇಲೆ ಒಂದ್ ಸ್ವಲ್ಪ ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡಿ ಪಾತ್ರೆ ಎಲ್ಲ ತಿಕ್ಕಿ ಊಟ ಗೀಟ ಮಾಡಿಸಿ ಆಮೇಲೆ ಜೋಡಿಸಿಡ್ಬೇಕು ಪಾತ್ರೆಗಳು, ಅದು ಸ್ಟೋರೇಜ್ ಬಾಕ್ಸ್ಗಳನ್ನ. ಈ ಮೀಶೋದಲ್ಲಿ ಪ್ಯಾಕ್ ಮಾಡುವಾಗ ಈ ತರ ಎಕ್ಸ್ಚೇಂಜ್ ಹಾಕ್ಬಿಟ್ಟಿರ್ತಾರೆ. ಬಟ್ ರಿಟರ್ನ್ ಕಳಿಸಿದ್ರೆ ಪಾಪ ಅವ್ರಿಗೆ ಮೋಸ ಆಗುತ್ತೆ, ಅಂದ್ರೆ ಲಾಸ್ ಆಗುತ್ತೆ, ಅದಕ್ಕೆ ಕಳಿಸ್ಲಿಲ್ಲ. ಹಾಗೆ ಇನ್ನೊಂದು ಬಂದಿತ್ತು ಮೀಶೋದಲ್ಲಿ, ನಾನು ಹೇರ್ ಡ್ರೈಯರ್ ಕೂಡ ಆರ್ಡರ್ ಮಾಡಿದ್ದೆ. ನಾನು ಕಾಲೇಜ್ ಟೈಮಲ್ಲಿ ಹೇರ್ ಸ್ಟ್ರೈಟ್ನರ್ ಮತ್ತೆ ಡ್ರೈಯರ್ 2 ಒಟ್ಟಿಗೆ ಆರ್ಡರ್ ಮಾಡಿದ್ದೆ. ಬಟ್ ಹೇರ್ ಡ್ರೈಯರ್ ಎಲ್ಲ ಮಿಸ್ ಆಗ್ಬಿಟ್ಟಿತ್ತು, ನಾನು ಯೂಸ್ ಮಾಡ್ತಾ ಇರ್ಲಿಲ್ಲ. ಈಗ ಸದ್ಯಕ್ಕೆ ತುಂಬಾ ದಿನ ಆಗಿತ್ತು, ಹಾಗಾಗಿ ಮತ್ತೆ ಮೊನ್ನೆ ಹೇರ್ ಸ್ಮೂತ್ನಿಂಗ್ ಮಾಡಿಸಿದ್ನಲ್ಲ, ಹೇರ್ ಡ್ರೈಯರ್ ಯೂಸ್ ಮಾಡಬೇಕು ಅನಿಸ್ತು, ಹಾಗಾಗಿ ತರಿಸ್ದೆ. ತುಂಬಾ ಚೆನ್ನಾಗಿದೆ. ಇದರಲ್ಲಿ 2 ಆಪ್ಷನ್ ಇದೆ, ಹಾಟ್ ಏರ್ ಮತ್ತೆ ಕೋಲ್ಡ್ ಏರ್ ಎರಡೂ ಬರುತ್ತೆ. ಜಸ್ಟ್ 265 ಅನ್ಸುತ್ತೆ ಅಷ್ಟೇನೆ. ತುಂಬಾ ಚೆನ್ನಾಗಿದೆ. ಯಾರಿಗಾದ್ರು ಬೇಕಂದ್ರೆ ಲಿಂಕ್ ಅಂತ ಕಮೆಂಟ್ ಮಾಡಿ, ನಾನು ಲಿಂಕ್ ಕೂಡ ಕಳಿಸ್ತೀನಿ, ನೀವು ಕೂಡ ಪರ್ಚೇಸ್ ಮಾಡ್ಬೋದು. ಇದೇ ಅಂಗಡಿಲಿ ಹೋಗಿ ತಗೋಬೇಕಂದ್ರೆ 1000 ಇಲ್ಲದೆ ಸಿಗಲ್ಲ. ಸೊ ಒಳ್ಳೆ ಕ್ವಾಲಿಟಿ ಅಂಡ್ ಬ್ರ್ಯಾಂಡೆಡ್ ಇದೆ. ಇನ್ನು 2 ತರ ಏರ್ ಕೂಡ ಬರುತ್ತೆ, ಅಂದ್ರೆ ಹಾಟ್ ಏರು ಮತ್ತೆ ಕೋಲ್ಡ್ ಏರು. ಸೊ ಟ್ರಯಲ್ ಮಾಡ್ತಾ ಇದ್ದೀನಿ. ನನ್ನ ಮಕ್ಕಳು ನನಗೂ ಅಂತ ಇದ್ದಾರೆ. ಸೊ ಅವ್ರ ಕೈ ಸಿಕ್ಕರೆ ಇದು 2 days ಎಲ್ಲ ಆನ್ ಮಾಡ್ಬಿಡ್ತಾನೆ, ಎತ್ತಿಟ್ಬಿಡ್ತೀನಿ. ಜಸ್ಟ್ ಏರ್ ವಾಶ್ ಮಾಡಿದಾಗ ಅಷ್ಟೇ ಯೂಸ್ ಮಾಡಬೇಕು. ಮೀಶೋದಲ್ಲಂತೂ ಬ್ರ್ಯಾಂಡೆಡ್ ಮತ್ತೆ ತುಂಬಾ ಕಡಿಮೆಗೆ ಸಿಗುತ್ತೆ. ಸೊ ನಿಮಗೂ ಬೇಕಂತ ಹೇಳಿ ಏನ್ ಹೇಳು, ನೊರೆಚ ಅಂದ್ರೆ ಏನು? ಕುಡಿಯೋದು. ಬೂಸ್ಟ್. ಮಮ್ಮಿಗೆ ಬ್ರೂ ಕಾಫಿ. ಏನು ಅಮ್ಮಂಗೆ ಬ್ರೂ ಕಾಫಿ. ನಿಂಗೇನು ಬಂಗಾರ? ಬೂಸ್ಟ್. ಸೂಪರ್ ಮಾಮ ಅಂತ ಬರ್ದಿದೆ ಅಲ್ಲಿ. ಅಯ್ಯೋ ನಂಗೆ ಗೊತ್ತೇ ಇರಲಿಲ್ಲ ಬಂಗಾರ. ನಿಂಗೆ ಓದಕ್ ಬರುತ್ತಾ? ಅದು ಬಂಗಾರ ಅಲ್ಲ. ನಾನು ನಾಳೆ ಎಲ್ಲಿಗೆ ಹೋಗೋಣಮ್ಮ? ಮಾಲಿಗಲ್ಲ, ಸ್ಕೂಲ್ಗೆ. ಸ್ಕೂಲ್ ಯಾವ ಸ್ಕೂಲಿಗೆ ಅಡ್ಮಿಷನ್ ಮಾಡಿಸ್ಬರೋಣ ನಿನ್ನ? DPS. ಓ ಮಮ್ಮಿ
ಕಲರ್ ಅದು ವೈಟ್ ಕಲರ್ ಇದು ವೈಲೆಟ್ ಕಲರ್ ಆಯ್ತು ಹಿಂಗೆ ಮಾಡಿದ್ರೆ ನೊರೆ ಬರುತ್ತೆ ಏನಪ್ಪ ಇದು ನೊರೆಸ ನೊರೆಚ ಸೂಪರ್ ಆಯ್ತು ನೊರೆಸ ಬರ್ರಿ ಅಲ್ಲ ಹೊರಗೆ ಕುಡಿಂಬ ಹೊರಗೆ ಕುಡಿಂಬ ಯಾಕೆ ನೀನು ನಡ್ಕೊಂಬ ನಾ ತೊಗೊಂಬರ್ತೀನಿ ನಡಿ ಯಾಕೆ ತಗೊಂಬಮ್ಮ ಎಲ್ಲ ತೊಗೊಂಬರ್ರಿ ಫಸ್ಟ್ ಲೋ ಹಂಗಾಕಿದ್ರೆ ಹೆಂಗೆ ಮಗನೇ ನಾಳೆ ತನಕ ದಿಶೋ ನೀನು ಇದನ್ನ ಹಾಕೋ ನಾಳೆ ತನಕ ಹಾಕ್ತೀಯ ಎಲ್ಲ ಒಟ್ಟಿಗೆ ಹಾಕು ಬಂಗಾರ ಹಾಂ ಸುರು ಒಂದು ಚಲ್ಬಾರ್ದು ಕೆಳಗಡೆ ಹ್ಞೂ ಸೂಪರ್ ಓ ಸ್ವಲ್ಪ ಹಾಂ ಫುಲ್ ಆಯ್ತು ಹಾಕ್ಬಿಡು ದಿಶು ಚೆಲ್ಲಿದ್ದೆಲ್ಲ ವಾಪಸ್ ಹಾಕು ಚಿಂಟು ನೀನು ಬೇಗ ಮುಗಿಸಮ್ಮ ಗುಡ್ಡು ನೀನು ಹೀರೋ ಎಸ್ ಇನ್ನೂ ಇದಾವೆ ನೋಡೋದ್ರಲ್ಲಿ ಕವರಲ್ಲಿ ಅಯ್ಯೋ ವಾಪಸ್ ಹಾಕು ಏನಾಗಲ್ಲ ಸಖತ್ತಾಗಿದೆಯಲ್ಲ ಏನು ನೆಕ್ಸ್ಟ್ ಹೆಸರು ಹಾಕೋಣ ನೀನೇ ಹಾಕು ಇದನ್ನು ಒಂದು ಚಲ್ಬಾರ್ದು ಹ್ಞೂ ಚಿಂಟು ಇದು ಹಾಕುವ ಹಿಂಗೆ ಹಿಡ್ಕೊಂಡು ಹಿಂಗೆ ಹಾಕ್ಬೇಕು ಸರಿ ನೆಕ್ಸ್ಟ್ ನೆಕ್ಸ್ಟ್ ತಗೊಳ್ಬಾರ್ದಲ್ಲಿ ಇನ್ನೊಂದಿದೆ ಎಂತ ತಿಂತಿ ಎಸ್ ಸೂಪರ್ ಇದು ಕೊನೆಗೆ ನಾನು ಹಾಕ್ತೀನಿ ನಿನ್ಗೆ ಹಾಕಲ್ಲ ನೋಡಿ ಎಣ್ಣೆ ಹಾಕ್ತಿರೋ ಮತ್ತೆ ತಿಲ್ಲಿಲ್ಲ ಇದು ಇರು ನೀನು ಅದಕ್ಕೆ ಇದು ಮುಚ್ಚೋದು ಇಲ್ಲಿದೆ ಇಲ್ಲಿದೆ ನೆಕ್ಸ್ಟ್ ತಗೋ ನೆಕ್ಸ್ಟ್ ಇಲ್ಲ ನೆಕ್ಸ್ಟ್ ತಗೊಂಬ ನೆಕ್ಸ್ಟ್ ತಗೊಳ್ಳೋ ಥ್ಯಾಂಕ್ ಯು ಮಮ್ಮಿ ಫಸ್ಟಿಂದ ಫಸ್ಟಿಂದ ಇಟ್ಬಿಡ್ರಿ ಈ ಬಜೆಟ್ ಕಲ್ಸನೇರಮ್ಮ ಫೈನಲಿ ಸ್ಟೋರೇಜ್ ಬಾಕ್ಸ್ ಎಲ್ಲ ಫುಲ್ ಮಾಡಿದ್ರು. ಸೊ ಇಷ್ಟೇ ಬಂದಿರೋದು 6 ಬಾಕ್ಸ್ ಅಷ್ಟೇನೆ. ಸೊ ಇರ್ಲಿ ಪರವಾಗಿಲ್ಲ, ರಿಟರ್ನ್ ಮಾಡೋದು ಬೇಡ ಅಂತ ಅದನ್ನೇ ಹಾಕಿಟ್ಟೆ. ಅನ್ನ ಸಾರ್ ಆಲ್ರೆಡಿ ಮಾಡಿದ್ದೆ. ಇವಾಗ ಸ್ವಲ್ಪ ಬಜ್ಜಿ ಇಟ್ಟು ಕಲ್ಸಿಟ್ಟಿದ್ದೆ, ಅವಾಗಲೇ ಬಜ್ಜಿ ಹಾಕ್ತಾ ಇದ್ದೀನಿ. ನನ್ನ ಮಗ ನಾನು ಬರ್ತೀನಿ ಅಂತ ಇದ್ದಾನೆ, ಅದಕ್ಕೆ ಬೈತಾ ಇದ್ದೀನಿ. ಯಾಕಂದ್ರೆ ಎಣ್ಣೆ ವಿಷಯ ಪಕ್ಕದಲ್ಲಿ ಕರ್ಕೊಂಡು ಕೂತ್ಕೋಬಾರ್ದು, ಬೇರೆದಾದ್ರೆ ಬರುತ್ತೆ. ಎಷ್ಟು ಹೇಳಿದ್ರು ಕೇಳೋದೇ ಇಲ್ಲ ನನ್ನ ದಿಶು ಅಂತ. ಸ್ವಲ್ಪ ಪಕ್ಕದಲ್ಲೇ ದೂರದಲ್ಲಿ ಕೂರಿಸ್ದೆ. ನಮ್ಮ ಚಿಂಟು ಹೊರಗಡೆ ಓಡಾಡ್ತಾ ಇದ್ದಾನೆ. ಇವಾಗ ಬಜ್ಜಿ ಹಾಕ್ಬಿಟ್ಟು ಊಟ ಮಾಡಿಸ್ಬೇಕು. ಹಾಗೆ ಇನ್ನೂ ಸ್ವಲ್ಪ ಹೋಮ್ವರ್ಕ್ ಇದೆ, ಹೋಮ್ವರ್ಕ್ ಮಾಡಿಸ್ಬೇಕು. ಅಂಡ್ ಚಿಂಟುದು ನಾಳೆ ಸ್ಕೂಲ್ ಅಡ್ಮಿಷನ್ ಇದೆ, ಅಡ್ಮಿಷನ್ಗೆ ಹೋಗ್ಬೇಕು. ಇವತ್ತಿನ ಬ್ಲಾಗ್ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ನನ್ನ ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ